ಸಮ್ಮೇಳನದ ಅಧ್ಯಕ್ಷದ ಯಾದಿ ಈಗಾಗಲೇ ರೆಡಿಯಾಗಿದೆ. ಅದರಲ್ಲಿ ಯಾರು ಅನ್ನೋದ್ರ ಬಗ್ಗೆ ಅಂದರೆ ನೀವು ಸಿಲೆಕ್ಷನ್ ಸಹಿತ ಮಾಡಬೇಕಾದ್ರೆ ಯೋಗ್ಯ ವ್ಯಕ್ತಿಯನ್ನು ಮಾಡ್ತೀರಿ, ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಅವರ ವಯಸ್ಸು ಮತ್ತು ಮುಂದೆ ಅವರಿಗೆ ಅವಕಾಶ ಸಿಗುತ್ತಾ ಇಲ್ಲ ಅನ್ನೋದನ್ನೆಲ್ಲ ಗಣನೆಗೆ ತಗೊಂಡು ಯಾರು ಸೂಕ್ತ ವ್ಯಕ್ತಿ ಅನ್ನೋದನ್ನು ಫಸ್ಟು ತೀರ್ಮಾನ ಮಾಡಿ ಅವರಿಗೆ ಅವಕಾಶ ಕೊಡಿ. ಮುಂದೆ ವಯಸ್ಸಿದ್ದವರಿಗೆ ನೆಕ್ಸ್ಟ್ ಸಮಯ ಇರುತ್ತೆ. ಅದರೊಟ್ಟಿಗೆ ಇನ್ನು ಕಮಿಟಿಗಳಲ್ಲಿ ಆದಷ್ಟು ಸ್ಥಳೀಯರಿಗೆ ಅವಕಾಶ ಇರಲಿ. ಅವರಿಂದ ಆ ಕಾರ್ಯಕ್ರಮ ಆಯಿತು ಅಂದರೆ ಹೆಚ್ಚಾಗಿ ವಾಜಗದ್ದೆಯಲ್ಲಿ ನಾ ತಿಳಿದಂತೆ ನನ್ನ 25 ವರ್ಷದ ಒಡನಾಡ್ದಾಗೆ ಒಳ್ಳೆ ಟೀಮ್ ಇದೆ. ನಮಗೆ ಆರ್ಥಿಕವಾಗಿ ಸಿದ್ದಾಪುರದಲ್ಲಿ ಮಾಡಿದಷ್ಟು ಖರ್ಚು ಬರಲ್ಲ ಅಲ್ಲ. ಅವರು ಹಾಸ್ಪಿಟಾಲಿಟಿಯಾಗಿ ಅಂದರೆ ಅತಿಥಿ ಸತ್ಕಾರದಾಗ ಹೆಚ್ಚಿನ ಕೈ ಮಾಡ್ತಾರೆ, ಅದ್ರ ಬಗ್ಗೆ ಏನು ನೋಡೋದು. ಆದರೆ ನಮ್ಮ ಕೋಆಪರೇಷನ್ ನಮ್ಮ ಸೈಡಿಂದ ಏನು ಬೇಕು ಅದನ್ನೆಲ್ಲ ನಾವೆಲ್ಲ ಸೇರಿ ಮಾಡೋಣ. ಅನುಭವಿಕರಾದಂಥ ತಾಲೂಕಾ ದಂಡಾಧಿಕಾರಿಗಳಿದ್ದಾರೆ, ಇಒ ಇದ್ದಾರೆ. ಈಗ ನೀವು ಮಾಡ್ತಾ ಇರೋದು ಮೂರನೇ ಇನ್ನು ಉಳಿದಂತೆ ಸೀನಿಯರ್ ಮೋಸ್ಟ್ ಟೀಮ್ ಅಂತೂ ಚೆನ್ನಾಗಿದೆ. PBOs ಇರ್ಬೋದು, CS ಇರ್ಬೋದು, ನಮ್ಮ ಹಿಂದಿನ ಸಮ್ಮೇಳನ ಅಧ್ಯಕ್ಷರು GGಗಳು ಪಾಲ್ಗೊಳ್ಳೋರು ಇರ್ಬೋದು, ಬಾಕಿಯವರೆಲ್ಲ ನೇತೃತ್ವದಲ್ಲಿ ಕಾರ್ಯಕ್ರಮ ಚೆನ್ನಾಗಿರುತ್ತೆ. ನನ್ನ ಕ್ಯಾಲ್ಕುಲೇಷನ್ ಮತ್ತೊಂದು ಅಂದರೆ ನಮ್ಮದು ಈ ಸಂವಾದಕ್ಕೆ ಕರೆಯುವಂಥ ವ್ಯಕ್ತಿಗಳನ್ನು ಸ್ವಲ್ಪ ಆರಿಸಿ ತರೋದು ಒಳ್ಳೇದು ಅನಿಸ್ತದೆ. ಸುಮ್ಮನೆ ನಾವು ಲೋಕಲ್ನಲ್ಲಿ ಕರ್ಕೊಂಡು ಬಂದು ವಿಚಾರಧಾರೆ ಒಂದು ಹೊಸ್ತು ಬರಲಿ. ಬಾಕಿಯರಿಗೂ ಅದೊಂದು ರೀತಿ ಸಂವಾದ ಅನ್ನೋದು ಮನನ ಇರ್ಬೇಕಪ್ಪ. ಇನ್ನು ಹಿಂದಿನ ಸತಿ ಸಮ್ಮೇಳನದಲ್ಲಿ ಹಿಂಗಾಗಿತ್ತು, ಇಂಥವ್ರು ಇದ್ರು ಅನ್ನೋದನ್ನ ಒಂದು ಸ್ವಲ್ಪ ಹೇಳೋ ರೀತಿಯಲ್ಲಿ ಒಂದು ಸಂವಾದ ಆಗಲಿ. ಸುಮ್ಮನೆ ನಾವು ಸಾಹಿತ್ಯ ಸಮ್ಮೇಳನ ನಡೆಸ್ತೀವಿ, ಅದಕ್ಕೆ ಸಂವಾದ ಮಾಡಿದ್ದಾರೆ ಅನ್ನೋ ಭಾವನೆ ಬೇಡ. ಒಳ್ಳೆ ಸಂಪನ್ಮೂಲ ವ್ಯಕ್ತಿಯಿಂದ ಆ ಕಾರ್ಯಕ್ರಮ ಮಾಡಿಸಿದ್ರೆ ಆ ಸಮ್ಮೇಳನ ಮಾಡಿದ್ದಕ್ಕೂ ಒಂದು ಹೆಸರು ಬರುತ್ತೆ ಅಂತೇಳಿ ನಾವು ಭಾವಿಸ್ತೀವಿ. ಅದನ್ನು ಸ್ವಲ್ಪ ಎಲ್ಲರ ನೇತೃತ್ವದಲ್ಲಿ ಯಾರನ್ನು ಕರಿಬೇಕು ಅನ್ನೋದನ್ನು ಫಸ್ಟ್ ವಿವೇಚನೆ